टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಡೀಸೆಲ್ ಬೆಲೆ ಏರಿಕೆಯನ್ನ ಕಡಿಮೆ ಮಾಡಬೇಕು ಮತ್ತೆ ಅದರ ಜೊತೆಯಲ್ಲಿ ಒಂದು 4-5 ಬೇಡಿಕೆಗಳನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯ ಲಾರಿ ಮಾಲೀಕರ ಸಂಘ ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದಲೇ ಕೂಡ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂತದ್ದು. ಆ ಮುಷ್ಕರದ ಎಫೆಕ್ಟ್ ಯಾವ ರೀತಿಯಲ್ಲಿದೆ ಅಂತೇಳಿ ಸದ್ಯ ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಶವಂತಪುರದ APMC ಮಾರುಕಟ್ಟೆಗೆ ಈ ಒಂದು ಮುಷ್ಕರದ ಎಫೆಕ್ಟ್ ಯಾವ ತರವಾಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದಲೇ ಈ ಒಂದು ಮುಷ್ಕರ ಕೂಡ ಆರಂಭ ಆಗಿರುವಂತದ್ದು. ಈಗಾಗಲೇ ರಾಜ್ಯ ಲಾರಿ ಮಾಲೀಕರ ಸಂಘ ನಿನ್ನೆವರೆಗೂ ಕೂಡ ಡೀಸೆಲ್ ದರವನ್ನ ಇಳಿಸಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಒಂದು ಗಡುವನ್ನ ಕೊಟ್ಟಿದ್ರು. ಆದರೆ ರಾಜ್ಯ ಸರ್ಕಾರ ಲಾರಿ ಮಾಲೀಕರ ಸಂಘದ ಜೊತೆಯಲ್ಲಿ ಯಾವುದೇ ತರವಾದಂತಹ ಮಾತುಕತೆಗೆ ಮುಂದಾಗದಂತ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದ ಈ ಒಂದು ಮುಷ್ಕರ ಆರಂಭವಾಗಿರುವಂತದ್ದು. ಸಾಮಾನ್ಯವಾಗಿ ಲಾರಿ ಮಾಲೀಕರು ಹೇಳ್ತಾ ಇರುವಂತದ್ದು, ಈ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2ನೇ ಬಾರಿಗೆ ಡೀಸೆಲ್ ದರವನ್ನ ಏರಿಕೆಯನ್ನು ಮಾಡ್ತಾ ಇರುವಂತದ್ದು. ಕಳೆದ 7-8 ತಿಂಗಳ ನಡುವೆ ₹5.50 ಡೀಸೆಲ್ ದರ ಹೆಚ್ಚಳ ಆಗಿದೆ. ಹಾಗಾಗಿ ಲಾರಿ ಮಾಲೀಕರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಿದೆ. ಇದು ಒಂದು ಕಡೆ ಆದ್ರೆ ಕೇಂದ್ರ ಸರ್ಕಾರದ ಟೋಲ್ ದರ ಕೂಡ ಹೆಚ್ಚಳವಾಗ್ತಾನೆ ಇರುವಂತದ್ದು. FC ಆಗಿರ್ಬೋದು ಮತ್ತೆ ಚಾಲಕರ ಮೇಲೆ ನಡೀತಾ ಇರುವಂತಹ ಹಲ್ಲೆಗಳನ್ನ ಕಡಿವಾಣ ಹಾಕಬೇಕು ಅನ್ನುವಂತ ಒಂದು ಸಾಕಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಲಾರಿ ಮಾಲೀಕರು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ರು. ಆ ಮುಷ್ಕರದ ಎಫೆಕ್ಟ್ ತುಂಬಾ ದೊಡ್ಡ ಮಟ್ಟದಲ್ಲಿ APMC ಯಾರ್ಡ್ಗೆ ತಟ್ಟದೇ ಇದ್ರು ಕೂಡ ಒಂದು ಅರ್ಧದಷ್ಟು APMC ಮಾರುಕಟ್ಟೆಗೆ ಎಫೆಕ್ಟ್ ತಟ್ಟಿದೆ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಲೋಡು ಅನ್ಲೋಡ್ ಮಾಡುವಂತಹ ಕೂಲಿ ಕಾರ್ಮಿಕರು ಏನಿದ್ದಾರೆ ಅವ್ರು ಹೇಳ್ತಾ ಇರುವಂತದ್ದು, ಸಾಮಾನ್ಯವಾಗಿ ಇಷ್ಟೊತ್ತಿಗೆ 1,000 ವಾಹನಗಳು ಬರ್ತಾ ಇದ್ವು. ಆದ್ರೆ ಬೆಳಗ್ಗೆಯಿಂದ ಒಂದು 400ರಿಂದ 500 ವಾಹನಗಳು ಮಾತ್ರ APMC ಒಳಗೆ ಲೋಡು ಅನ್ಲೋಡ್ ಆಗ್ತಾ ಇರುವಂತದ್ದು. ಇದರಿಂದ ನಮಗೆ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗಿದೆ ಅಂತೇಳಿ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಬರುವಂತಹ ವಾಹನಗಳಲ್ಲಿ ಲೋಡು ಅನ್ಲೋಡ್ ಮಾಡಿದ್ರೇನೆ ನಮಗೆ ಜೀವನ. ಕೂಲಿ ಕಾರ್ಮಿಕರು ಒಂದು 700ರಿಂದ 800 1000 ರೂಪಾಯಿವರೆಗೂ ಇಷ್ಟೊತ್ತಿಗೆ ನಾವು ದುಡಿಮೆಯನ್ನ ಮಾಡ್ಕೊಳ್ತಿದ್ವಿ 12 ಗಂಟೆ ಈ ಸಂದರ್ಭದಲ್ಲಿ. ಆದ್ರೆ ಇವತ್ತು 400ರಿಂದ 500 ರೂಪಾಯಿ ಮಾತ್ರ ನಾವು ದುಡಿಮೆಯನ್ನ ಮಾಡಿದ್ವಿ ಅಂತ ಅಂದ್ರೆ 1000 ವಾಹನಗಳು ಬರುವಂತಹ ಜಾಗದಲ್ಲಿ 400ರಿಂದ 500 ವಾಹನಗಳು ಮಾತ್ರ ಈಗಾಗಲೇ APMC ಯಾರ್ಡ್ಗೆ ಬಂದಿರುವಂತದ್ದು. ಅಂದ್ರೆ APMC ಯಾರ್ಡ್ಗೆ ಈ ಒಂದು ಲಾರಿ ಮುಷ್ಕರದ ಎಫೆಕ್ಟ್ 50ರಷ್ಟು ತಟ್ಟಿದೆ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಿನ್ನೆ ಮೊನ್ನೆ ಎಲ್ಲವೂ ಕೂಡ ರಜಾ ಇದ್ವು. ಆ ಕಾರಣಕ್ಕಾಗಿ ಬೇರೆ ಬೇರೆ ರಾಜ್ಯಗಳಿಂದ ಅಂದ್ರೆ ಈರುಳ್ಳಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಶುಂಠಿ, ಅಕ್ಕಿ, ಬೇಳೆಕಾಳುಗಳೆಲ್ಲವೂ ಕೂಡ ಲೋಡ್ ಆಗೋಗಿರುತ್ತೆ. ಆ ಲೋಡನ್ನ APMCಗೆ ಬರ್ಬೇಕಾಗಿರುತ್ತೆ, ಅದನ್ನ ಅನ್ಲೋಡ್ ಮಾಡ್ಲೇಬೇಕಾಗತ್ತೆ. ಆ ಕಾರಣಕ್ಕಾಗಿ ಈಗಾಗಲೇ ಕೂಡ ಅನ್ಲೋಡ್ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಇಂದಿನಿಂದ ಇದರ ಎಫೆಕ್ಟ್ ತಟ್ಟುತ್ತೆ ಅನ್ನುವಂತ ಒಂದು ಮಾತುಗಳನ್ನ ಈಗಾಗಲೇ APMC ಯಲ್ಲಿರುವಂತಹ ವರ್ತಕರು ಕೂಡ ಹೇಳ್ತಾ ಇರುವಂತಂದ್ರೆ, ನಾಳೆ ಬೆಳಗ್ಗೆ ಎಷ್ಟು ವಾಹನಗಳು ರಸ್ತೆಗೆ ಇಳಿದ್ವು ಅನ್ನೋದ್ರ ಮೇಲೆ ಈ ಒಂದು ಮುಷ್ಕರ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅನ್ನುವಂಥದ್ದು ತಿಳಿತಾ ಹೋಗುತ್ತೆ ಅಂತೇಳಿ. ಅಂದ್ರೆ ಈಗ ಲಾರಿ ಮಾಲೀಕರ ಸಂಘ ಹೇಳ್ತಾ ಇರುವಂತದ್ದು, ಸರ್ಕಾರ ಡೀಸೆಲ್ ಮೇಲಿನ ದರವನ್ನ ಕಡಿಮೆ ಮಾಡದೆ ಹೋದಲ್ಲಿ ನಾವು ನಮ್ಮ ಮುಷ್ಕರವನ್ನ ಕಂಟಿನ್ಯೂ ಮಾಡ್ತೀವಿ. ಅಹೋರಾತ್ರಿ ಧರಣಿಗೆ ಈಗಾಗಲೇ ಕೂಡ ಕರೆಯನ್ನು ಕೊಟ್ಟಿರುವಂತದ್ದು. ಇದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕೂಡ ಮುಂದಾಗಬಹುದು ಅನ್ನೋಂತ ಒಂದು ಮಾತುಗಳನ್ನ ಈಗಾಗಲೇ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.